ನಮಸ್ಕಾರ ಎಲ್ಲರಿಗೂ. ಇವತ್ತು ಗುರುವಾರ. ಗುರುರಾಯರ ಪಟ್ಟಾಭಿಷೇಕ ಆದಂಥ ದಿನ ಇವತ್ತು. ಗುರುಬಲ ಇದ್ರೆ ದೈವಬಲ ತಾನಾಗೆ ಬರ್ತದೆ. ಇಲ್ಲಾಂದ್ರೂ ಗುರುಗಳು ಬರೆಸ್ತಾರಂತ. ಗುರುಗಳು ಪ್ರತಿಯೊಬ್ಬರ ಭಕ್ತರ ಮನಸ್ಸಿನೊಳಗ ಮನೆಯೊಳಗ ಇಂದಿಗೂ ಬದುಕ್ಯಾರ. ಪ್ರಹ್ಲಾದರಾಯರಾಗಿ, ವ್ಯಾಸರಾಯರಾಗಿ, ನಂತರ ರಾಘವೇಂದ್ರ ಯತಿಗಳಾಗಿ ಕಲಿಯುಗದ ಕಾಮಧೇನು ಅಂತ ಕರೆಸ್ಕೊಂಡವರು ರಾಘವೇಂದ್ರರು. ಇಂಥ ವಿಶೇಷದ ದಿನದೊಳಗ ಗುರುರಾಜರ ಪಟ್ಟಾಭಿಷೇಕ ಹೆಂಗಾತು ಅನ್ನೋದನ್ನ ಹೇಳ್ತೀನಿ. ಅವತ್ತ ಸುಧೀಂದ್ರ ತೀರ್ಥರಿಗೆ ಕನಸಿನೊಳಗ ವಿದ್ಯಾಭಿಮಾನಿ ದೇವತೆ ಆದಂಥ ಸರಸ್ವತಿ ದೇವಿ ಸ್ವಪ್ನದೊಳಗೆ ಬಂದು ಹೇಳಿದ್ಲಂತ. ಅದೇನಂದ್ರ ವೆಂಕಟನಾಥನಿಗೆ ಆಶ್ರಮವನ್ನ ಕೊಡಬೇಕು ಅಂತ ಹೇಳಿದ್ಲು. ಆಗ ಸುಧೀಂದ್ರ ತೀರ್ಥರು ಅದನ್ನು ಹಂಗ ಮನಸ್ಸಿನೊಳಗೆ ಇಟ್ಕೊಂಡ್ರು. ಮರುದಿನ ವೆಂಕಟನಾಥರು ಮಠಕ್ಕೆ ಬರ್ತಾರ. ಬಂದ ಮೇಲೆ ಶ್ರೀ ಸುಧೀಂದ್ರ ತೀರ್ಥರ ಆಶೀರ್ವಾದವನ್ನು ತಗೊಳ್ತಾರ. ಆಮೇಲೆ ಸುಧೀಂದ್ರ ತೀರ್ಥರು ವೆಂಕಟನಾಥನಿಗೆ ಕೇಳಿದ್ರಂತ, ನಿಮಗೆ ಸನ್ಯಾಸ ಆಶ್ರಮವನ್ನು ಕೊಡಬೇಕಂತ ಮಾಡೀನಿ ಅಂಥೇಳಿ ನಮಗೆ ಸ್ವಪ್ನದೊಳಗೆ ಸೂಚನೆ ಸಿಕ್ಕದ, ಹಾಗಾಗಿ ನೀವು ಇದಕ್ಕೆ ಒಪ್ಕೋಬೇಕು ಅಂಥೇಳಿ ಕೇಳ್ತಾರ. ನೀವು ಇದಕ್ಕೆ ಸಹಕಾರ ನೀಡಿ ಆಶ್ರಮವನ್ನು ಸ್ವೀಕಾರ ಮಾಡಬೇಕು ಅಂಥೇಳಿ ಶ್ರೀ ಸುಧೀಂದ್ರ ತೀರ್ಥರು ಹೇಳಿದರು. ಇಂಥ ಅವಕಾಶ ಯಾರೂ ಬಿಡುವುದಿಲ್ಲ. ಅದಕ್ಕೆ ವೆಂಕಟನಾಥರು ಏನು ಹೇಳಿದ್ರಂದ್ರೆ, ನಾನೆಲ್ಲಿ ಆ ಸನ್ಯಾಸ ಆಶ್ರಮ ಎಲ್ಲಿ, ನನಗೆ ಆ ಪೀಠಕ್ಕೆ ಹೋಲಿಕೆ ಇಲ್ಲವೇ ಇಲ್ಲ. ಅಜಗಜಾಂತರ ವ್ಯತ್ಯಾಸ, ಒಂದಕ್ಕೊಂದು ಹೋಲಿಕೆ ಮಾಡಲಿಕ್ಕೂ ಸಾಧ್ಯವಿಲ್ಲ ಅಂಥೇಳಿ ಹೇಳ್ತಾರೆ. ಹಾಗಾಗಿ ಬೇಡ ಸ್ವಾಮಿ ಅಂಥೇಳಿ ವೆಂಕಟನಾಥರು ಹೇಳ್ತಾರೆ. ಸಾಮಾನ್ಯ ಮನುಷ್ಯರಾಗಿದ್ರೆ ಇಂಥ ಅವಕಾಶವನ್ನು ಯಾರೂ ತಪ್ಪಿಸ್ಕೊಳ್ತಿರ್ಲಿಲ್ಲ. ಮನಸ್ಸಿನೊಳಗೆ ಇನ್ನೂ ಸ್ವಾಮಿಗಳು ಹೇಳೋದಕ್ಕಿಂತ ಮನಸ್ಸಿನೊಳಗನ ಮೊದಲ ಮಂಡಿಗೆ ಮಾಡಿರ್ತಾರೆ ಅಂದಂಗೆ ಮೊದಲೇ ಎಲ್ಲ ಯೋಚನೆ ಮಾಡಿರ್ತಾರೆ. ಸ್ವಾಮಿಗಳು ಹೇಳೋದೇ ತಡ ಒಪ್ಕೊಂಡ್ಬಿಡ್ತಾರೆ. ಆದ್ರೆ ರಾಘವೇಂದ್ರರು ಆ ಥರ ಅಲ್ಲ. ವೆಂಕಟನಾಥರಿಗೆ ಹೆಂಡತಿ, ಮಗ ಎಲ್ಲರೂ ಇದ್ದರು. ರಾಯರಿಗೆ ಪೂರ್ವಾಶ್ರಮದೊಳಗಿದ್ದಾಗ ಬಡತನ ಅನ್ನೋದು ಅವರ ಹೆಗಲ ಮೇಲೆನ ಏರಿತ್ತು. ಅಷ್ಟೊಂದು ಬಡತನ. ಅಡುಗೆ ಮಾಡಲಿಕ್ಕೂ ಯಾವುದೇ ಪ್ರೀತಿಯಾದಂಥ ಅಡುಗೆ ಪದಾರ್ಥಗಳು ಅವ್ರ ಮನೆಯೊಳಗಿರಲಿಲ್ಲ. ಅದಲ್ದೇನ ಯಾರಾದ್ರೂ ನಮ್ಮ ಮನೆಗೆ ಇವತ್ತು ಊಟಕ್ಕೆ ಬರ್ರಿ ಅಂತ ಹೇಳಿ ರಾಯರಿಗೆ ಕರೆದ್ರೆ ಅವ್ರ ಮನೆಗೆ ಊಟಕ್ಕೆ ಹೋಗಲಿಕ್ಕೆ, ಒಂದು ಉಟ್ಕೊಳ್ಳಿಕ್ಕೆ ಅವ್ರ ಹತ್ರ ಒಂದು ಒಳ್ಳೆ ಪಂಚೆ ಶಲ್ಯನೂ ಇರಲಿಲ್ಲ. ಹರಿದಿರುವಂತಹ ಪಂಚೆ ಮತ್ತು ಶಲ್ಯಕ್ಕನ ಗಂಟು ಹಾಕಿ ಕಾಣಿಸ್ಲಾರ್ದಂಗೆ ಉಟ್ಕೋತಿದ್ರಂತ. ಎಲ್ಲರ ಮನೆ ಪಂಚಾಂಗದೊಳಗೆ ಶುಕ್ಲ ಪಕ್ಷ, ಕೃಷ್ಣ ಪಕ್ಷದೊಳಗೆ ಬರೋ 2 ಏಕಾದಶಿಗಳಿದ್ರೆ ವೆಂಕಟನಾಥರ ಮನೆಯೊಳಗಿರೋ ಪಂಚಾಂಗದೊಳಗೆ ಶುಕ್ಲ ಪಕ್ಷ ಮತ್ತು ಪ್ರತಿ ಕೃಷ್ಣ ಪಕ್ಷದೊಳಗೆ 5-6 ಏಕಾದಶಿಗಳು ಬರ್ತಿದ್ವಂತ. ಅದು ಸಾಮಾನ್ಯ ಆಗಿತ್ತು. ಆದ್ರೆ ಇವತ್ತು ನಾವು ಅವರ ಹೆಸರನ್ನು ಜಪ ಮಾಡೋದ್ರಿಂದ ಅವರ ಹೆಸರು ಹೇಳಿ ಸುಖ ಮತ್ತು ಜೀವನದೊಳಗೆ ಏನೇನು ಬೇಕು ಅನ್ನೋದನ್ನು ಪಡ್ಕೊಳ್ತೀವಿ. ಪ್ರತಿಯೊಂದು ರಾಯರ ಮಠನೂ ಇವತ್ತು ಸಾವಿರಾರು ಜನಕ್ಕೆ ರಾಯರ ಹೆಸರು ಹೇಳಿ ಅನ್ನದಾನ ಸೇವೆಯನ್ನು ಮಾಡ್ತಾರೆ. ಆದ್ರೆ ವೆಂಕಟನಾಥರಿಗೆ ಅಷ್ಟೊಂದು ಕಡು ಬಡತನ ಆ ಸಮಯದೊಳಗೆ. ನಿತ್ಯೋಪವಾಸ ಅವರ ಪಾಲಿಗೆ ವರ ಆಗಿತ್ತು ಆವಾಗ. ಇಂಥ ಸಮಯದೊಳಗೆ ಒಂದು ಮಠದ ಜವಾಬ್ದಾರಿ ಸಿಗ್ತದಂದ್ರೆ ಯಾರೂ ಬಿಡೋದಿಲ್ಲ. ಆದ್ರೆ ರಾಯರು ಹಂಗೆ ಮಾಡಲಿಲ್ಲ. ಸನ್ಯಾಸಾಶ್ರಮ ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದರು. ದಯಾ ದಾಕ್ಷಿಣ್ಯ ಸ್ವಭಾವ ನಮ್ಮ ವೆಂಕಟನಾಥರದ್ದು. ಅಷ್ಟೇ ಹೇಳಿ ವೆಂಕಟನಾಥರು ತಮ್ಮ ಮನೆಗೆ ಹೋಗ್ಬಿಟ್ರು. ಆದ್ರೆ ಅವತ್ತು ರಾತ್ರಿ ವೆಂಕಟನಾಥರ ಕನಸಿನೊಳಗೆ ತಾಯಿ ಸರಸ್ವತಿ ವಿದ್ಯಾಭಿಮಾನಿ ದೇವತೆ ಬಂದು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಬೇಕು ಅಂಥೇಳಿ ಹೇಳ್ತಾಳೆ. ಅದಕ್ಕೆ ವೆಂಕಟನಾಥರು, ಯಾರು ನೀವು, ನಿಮ್ಮ ಬಗ್ಗೆ ಹೇಳ್ರಿ ಅಂಥೇಳಿ ವಿದ್ಯಾಭಿಮಾನಿ ದೇವತೆಗೆ ಕೇಳ್ತಾರೆ. ಆಗ ತಾಯಿ ಸರಸ್ವತಿ ತಮ್ಮ ಬಗ್ಗೆ ಎಲ್ಲ ಹೇಳ್ತಾಳೆ. ಅದನ್ನು ಕೇಳಿ ವೆಂಕಟನಾಥರಿಗೆ ಮನಸ್ಸಿನೊಳಗೆ ಎಲ್ಲೋ ಒಂದು ಕಡೆ ಆಶ್ರಮ ಸ್ವೀಕಾರ ಮಾಡಬೇಕು ಅಂಥೇಳಿ ಬರ್ತದೆ. ಆಚಾರ್ಯ ಮಧ್ವರಿಂದ ಹಿಡಿದು ಸುಧೀಂದ್ರ ತೀರ್ಥರವರೆಗೂ ನನಗೆ ಆಶ್ರಯವನ್ನು ಕೊಟ್ಟಾರ. ಅದೇ ಥರ ನೀವು ಸನ್ಯಾಸಾಶ್ರಮವನ್ನು ತಗೊಂಡು ನನಗೆ ಆಶ್ರಯವನ್ನು ಕೊಡಬೇಕು ಅಂಥೇಳಿ ಸರಸ್ವತಿ ಕೇಳ್ಕೊಳ್ತಾಳೆ. ಅದಕ್ಕೆ ಒಪ್ಕೊಳ್ತಾರ ವೆಂಕಟನಾಥರು.
ಮರುದಿನ ವೆಂಕಟನಾಥರು ತಮ್ಮ ಮಗನ ಉಪನಯನವನ್ನ ಮಾಡ್ತಾರ. ಮಠಕ್ಕೆ ಬಂದು ಸ್ವತಃ ಸುಧೀಂದ್ರ ತೀರ್ಥರಿಗೆ ತಮ್ಮ ಒಪ್ಪಿಗೆಯನ್ನ ಹೇಳ್ತಾರ. ಇದಕ್ಕೆ ಸ್ವತಃ ಸುಧೀಂದ್ರ ತೀರ್ಥರು ಒಪ್ಪಿಕೊಂಡು ವೆಂಕಟನಾಥರಿಗೆ ಪಟ್ಟಾಭಿಷೇಕವನ್ನ ಮಾಡಿ ಆಶ್ರಮವನ್ನ ಕೊಡ್ತಾರ. ಸ್ವತಃ ಶ್ರೀರಾಮಚಂದ್ರರೇ ಸುಧೀಂದ್ರ ತೀರ್ಥರ ಕನಸಿನೊಳಗೆ ಬಂದು ಶ್ರೀ ರಾಘವೇಂದ್ರ ತೀರ್ಥರು ಅಂಥೇಳಿ, ಅಂದರೆ ನನ್ನ ಹೆಸರೇ ಇಡಬೇಕು, ನನ್ನ ಹೆಸರಿಂದನೇ ನಾಮಕರಣ ಮಾಡಬೇಕು ಅಂಥೇಳಿ ಸುಧೀಂದ್ರ ತೀರ್ಥರಿಗೆ ಹೇಳ್ತಾರ. ಆ ಮೂಲ ರಾಮನ ಆಶೀರ್ವಾದದಿಂದ ಶ್ರೀ ರಾಘವೇಂದ್ರ ತೀರ್ಥರು ಅಂಥೇಳಿ ನಾಮಕರಣ ಮಾಡಿದ್ರು. ಮಠದ ಪರಂಪರೆಯೊಳಗೆ ಬರುವಂತಹ ಸುರೇಂದ್ರ ತೀರ್ಥರು 3 ಬಾರಿ ಭೂ ಪ್ರದಕ್ಷಿಣೆಯನ್ನ ಮಾಡಿದಂಥ ಮಹಾ ತಪಸ್ವಿಗಳು. ಸುರೇಂದ್ರ ತೀರ್ಥರ ಥರ ನೀವು ತಪಸ್ವಿಗಳಾಗ್ಲಿ ಅಂಥೇಳಿ ಕರೀತಾರ. ಇನ್ನು ವಿಜಯೇಂದ್ರ ತೀರ್ಥರು 64 ವಿದ್ಯೆಗಳನ್ನು ಕಲಿತಂತಹ ಕೀರ್ತಿವಂತರು. ಅದೇ ಥರ ಅಂದರೆ ವಿಜಯೇಂದ್ರ ತೀರ್ಥರ ಥರ ಕೀರ್ತಿವಂತರಾಗಲಿ, 64 ವಿದ್ಯೆಗಳನ್ನು ತಿಳಿದವರಾಗಲಿ ಅಂಥೇಳಿ ಹರಿಸ್ತಾರ. ಇನ್ನು ಸುಧೀಂದ್ರ ತೀರ್ಥರು ಸ್ವತಃ ವಾಗ್ಮಿಗಳು, ಅಂದರೆ ವಾದದಲ್ಲಿ ಜಯಿಸಿದಂಥ ವಾಗ್ಮಿಗಳು. ಅವ್ರ ಥರ ವಾಂಗ್ಮಯಗಳಾಗಲಿ, ಪ್ರಸಿದ್ಧರಾಗಲಿ ಅಂಥೇಳಿ ಹರಿಸ್ತಾರ. ಶ್ರೀ ಶಾಲಿವಾಹನ ಶಕೆ 1543ನೇ ದುರ್ಮತಿ ನಾಮ ಸಂವತ್ಸರದೊಳಗೆ ಫಾಲ್ಗುಣ ಶುಕ್ಲ ಬಿದಿಗಿ ಎಂದು ಕ್ರಿಸ್ತಶಕ 1621ರೊಳಗೆ ಕಾವೇರಿ ನದಿ ತೀರವಾದಂಥ ತಂಜಾವೂರೊಳಗೆ ತಮ್ಮ ಆಶ್ರಮವನ್ನು ಸ್ವೀಕಾರ ಮಾಡಿದ್ರು. ಶ್ರೀ ಸುಧೀಂದ್ರ ತೀರ್ಥರು ವೈದಿಕ ಸಂಪ್ರದಾಯದಂತೆ ಸನ್ಯಾಸಾಶ್ರಮವನ್ನು ಕೊಟ್ಟು ಮಂತ್ರ ಮುದ್ರಾಧಾರಣೆ, ಗುರುಪದೇಶ, ಮಹಾಮಂತ್ರಗಳನ್ನು ಉಪದೇಶ ಮಾಡಿ ಶ್ರೀ ರಾಘವೇಂದ್ರ ತೀರ್ಥರಿಗೆ ಅನುಗ್ರಹವನ್ನು ಮಾಡಿದರು. ಅಂಥ ಪರಮ ಪೂಜ್ಯರು ಇವತ್ತ ನಮ್ಮೆಲ್ಲರ ಬಾಳಿಗೆ ಅನುಗ್ರಹವನ್ನು ನೀಡಲಿಕ್ಕೆ ಸಿದ್ಧರಾಗ್ಯಾರ. ಹಿಂಗೆ ರಾಯರು ತಮ್ಮ ಪಟ್ಟಾಭಿಷೇಕವನ್ನು ಸ್ವೀಕಾರ ಮಾಡಿದಂಥ ದಿನ ಇದು. ಪಟ್ಟಾಭಿಷೇಕದ ಹಿನ್ನೆಲೆಯನ್ನು ಇವತ್ತು ನಾವು ತಿಳ್ಕೊಂಡ್ವಲ್ಲ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ, ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ನಾಲೆಜ್ ಸಿಗ್ತದೆ, ರಾಯರ ಬಗ್ಗೆ ತಿಳ್ಕೊಂಡಂಗೆ ಆಗ್ತದೆ. ಮತ್ತು ಮುಂದಿನ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.